ನಮ್ಮ ಉಜಿರೆ ವಲಯದ ಎಲ್ಲ ಆಟೋ ಚಾಲಕರು ಮತ್ತು ಮಾಲಕರು ಇಲ್ಲಿ ಒಟ್ಟು ಸೇರಿದೆ. ಯಾಕಂದ್ರೆ ಈ ಕಾಮಗಾರಿ ನಡೀತಾ ಇದೆ ರೋಡ್ ಇದು, ಅದರಿಂದ ಈ ರಿಕ್ಷಾ ಅವರಿಗೆ ದುಡಿಲಿಕ್ಕೆ ಭಾರಿ ತೊಂದರೆ ಆಗ್ತಾ ಇದೆ. ನಮ್ಗೆ ಏನು ಮುಂಚೆ ರೋಡ್ ನಲ್ಲಿ ಏನಾದ್ರು ನಾವು ಗಾಡಿ ನಿಲ್ಲಿಸಿದ್ರೆ ನಮ್ಮ ಕೇಸ್ ಆಗ್ತಾರೆ ಅಂತ ಟ್ರಾಫಿಕ್ ಅವರು ಹೇಳಿದ್ದಾರೆ. ಈಗ ನಮ್ಗೆ ಮತ್ತೆ ಹಿಂದೆ ನಿಲ್ಲಿಸೋದಾದ್ರೆ ಅಲ್ಲಿ ಅಂಗಡಿಗಳಿದೆ, ನಮ್ಗೆ ಜಾಗ ಇಲ್ಲ. ಯಾವ ರೀತಿ ನಿಲ್ಲಿಸಿ ದುಡಿಬೇಕಂತ ಹೇಳಿ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ನಮ್ಮ ಜೀವನ ಇದರಲ್ಲೇ ಹೋಗ್ಬೇಕು. ಮೊದಲಿಂದ ಈಗಲ್ಲ, ಒಂದು 15-20 ವರ್ಷದಿಂದ ಎಲ್ಲರೂ ದುಡಿತಾ ಇದ್ದಾರೆ ಡ್ರೈವರ್ಗಳಾಗಿ. ಇನ್ನೂ ಮುಂಚೆ ನಿಲ್ಲಿಸಬಾರ್ದು ಹಾಗೆ ಅಂತೇಳಿ ನಮ್ಗೆ ನಿಯಮ ಟ್ರಾಫಿಕ್ ಅವರು ಹೇಳಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಒಟ್ಟು ಸೇರ್ಲಿಕ್ಕೆ ಕಾರಣ. ನಮ್ಗೆ ಮುಂದೆ ದುಡಿಬೇಕಂತೇಳಿ ಎಲ್ಲರೂ ಮನವಿ. ಅಂದ್ರೆ ಇದರಿಂದ ನಮ್ಮ ಜೀವನ ಹೋಗ್ಬೇಕಲ್ಲ, ಹಾಗಾಗಿ ನಿಲ್ಲಿಸಿದ್ರೆ ಅವರ ಜೀವನ ಅಲ್ಲಿಗೆ ಸ್ಟಾಪ್ ಆಗ್ತದೆ. ಅದಕ್ಕಾಗಿ ನಮ್ಗೆ ಒಂದು ಎಲ್ಲರ ಕೋರಿಕೆ ಅಂದ್ರೆ ನಮ್ಗೆ ಉಜಿರೆಯಲ್ಲಿ ಒಂದು ಪಾರ್ಕಿಂಗ್ ಮಾಡಿ ಕೊಡ್ಬೇಕಾಗಿ ಎಲ್ಲರ ಹತ್ರ ವಿನಂತಿ ಮಾಡ್ತಾ ಇದ್ದಾರೆ. ಉಜಿರೆ ಪರಿಸರದಲ್ಲಿ ಒಂದು 10-20 ಪಾರ್ಕಿಂಗ್ ಇದೆ. ಈ ಪಾರ್ಕಿಂಗ್ ಅಲ್ಲಿ ಒಂದು 50 ಹೆಚ್ಚು ಕಡಿಮೆ ಒಂದು 50 ವರ್ಷದಿಂದ ನಾವು ಇಲ್ಲಿ ದುಡಿತಾ ಇದ್ದೇವೆ. ಈಗ ನಾನೇ 40 ವರ್ಷ ಆಯ್ತು ಡ್ರೈವರ್ ಆಗಿ, ಒಂದು 50 ವರ್ಷದಿಂದ ದುಡಿತಾ ಇದ್ದೇವೆ. ಇಷ್ಟುವರೆಗೂ ನಮಗೆ ಪಾರ್ಕಿಂಗಿನ ಬಗ್ಗೆ ಯಾವ ಸಮಸ್ಯೆನೂ ಇರಲಿಲ್ಲ. ಇವಾಗ ಏನಾಯ್ತು ಅಂತ ಹೇಳಿದ್ರೆ, ಈ ರೋಡ್ ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ಅಲ್ಲಿ ಪಾರ್ಕಿಂಗಲ್ಲಿ ಟ್ರಾಫಿಕ್ನವರು ಅವರ ಕೆಲಸ ಮಾಡ್ತಾರೆ. ಅಲ್ಲಿ ನಿಲ್ಲಿಸಬಾರ್ದು, ಇಲ್ಲಿ ನಿಲ್ಲಿಸಬಾರ್ದು, ನಿಮ್ಗೆ ಮುಂದಕ್ಕೆ ಪಾರ್ಕಿಂಗ್ ಇಲ್ಲ ಅಂತ ಹೇಳ್ತಾರೆ. ಆಗ ನಾವು ಶಾಸಕರ ಹತ್ರ ಹೋಗಿದ್ದೇವೆ. ಆಗ ಶಾಸಕರು ಒಂದು ಭರವಸೆ ಕೊಟ್ಟರು, ನಿಮಗೆ ಡ್ರೈನೇಜ್ ಬರ್ತದಲ್ಲ, ಡ್ರೈನೇಜ್ ಮೇಲೆ ಅದ್ರ ಮೇಲೆ ನಿಮಗೆ ಆಟೋ ನಿಲ್ಲುವಂಥ ವ್ಯವಸ್ಥೆ ನಾನು ಮಾಡಿಕೊಡ್ತೇನೆ ಅಂತ ಶಾಸಕರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಆದರೂ ನಾವು ಇವತ್ತು ಶರತ್ ಪಟೇಲ್ ಇವರಿಗೆ ಮತ್ತು ಪಂಚಾಯತಿಯವರಿಗೆ ನಾವು ಇದು ಕೊಟ್ಟಿದ್ದೇವೆ. ನಮಗೆ ಇಲ್ಲಿ ಏನಂತ ಹೇಳಿದರೆ, ನಮಗೆ ಬಾಡಿಗೆ ಹೆಚ್ಚು ಉಂಟು, ಬಾಡಿಗೆ ಕಡಿಮೆ ಉಂಟು, ಇನ್ನು ಗ್ಯಾಸ್ ರೇಟ್ ಜಾಸ್ತಿ ಆಯಿತು, ಈ ಪ್ರಶ್ನೆ ಅಲ್ಲ. ನಮಗೆ ಮೊದಲೇ ಏನಂತೇಳಿ ಇಲ್ಲಿ ಬಂದವರು ಈಗ ಒಂದು 400 ಆಟೋದವರು ಇದ್ದಾರೆ. ಇವರು ಎಲ್ಲ ಆಟೋದವ್ರದ್ದು ಈಗ ಬ್ಯಾಂಕ್ ಚೆಕ್ ಮಾಡಿದರೆ 2-3 ಕಂತು ಡ್ಯೂ ಆಗಿದೆ. ಯಾಕೆಂದರೆ ಬಾಡಿಗೆ ಇಲ್ಲ, ಆಧಾರ್ ಕಾರ್ಡಿಂದಾಗಿ ನಮಗೆ ಬಾಡಿಗೆ ಇಲ್ಲ. ಹಾಗಾಗಿ ನೀವು ನಮಗೆ ಸಹಕಾರ ಕೊಡಬೇಕು ಮೊದಲಾಗಿ. ಯಾಕಂತ ಹೇಳಿದ್ರೆ, ಮೊದಲನೇದಾಗಿ ಶಾಸಕರು ಇರ್ಬೋದು, MP ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಮಾಧ್ಯಮದವರು ನಮಗೆ ಬೆನ್ನೆಲುಬು. ನಮಗೆ ನಿಮ್ಮ ಸಹಕಾರ ಮುಖ್ಯ. ಯಾಕೆಂದರೆ ನಾವು ಬೆಳಿಗ್ಗೆಯಿಂದ ಸೇರಿದ್ದೇವೆ, ಇಲ್ಲಿ ಯಾರೂ ಬರಲಿಲ್ಲ. ನಿಮಗೆ ಮೊದಲನೇದಾಗಿ ನಿಮಗೆ ಧನ್ಯವಾದ. ನಮ್ಮ ಉಜಿರೆ ಬೆಳ್ತಂಗಡಿ ನಮಗೆ ಪಾರ್ಕಿಂಗ್ ತುಂಬ ತೊಂದರೆ, ಕೆಲಸ ಆಗ್ತಾಯಿದೆ. ನಮಗೆ ನಿಲ್ಲಲಿಕ್ಕೆ ಆಗೋದಿಲ್ಲ, ಯಾರು ಬಿಡುವುದಿಲ್ಲ. ಯಾಕಂದರೆ ಪೊಲೀಸ್ನವರೆಲ್ಲ ಹೇಳ್ತಾರೆ, ನೀವು ಅದಕ್ಕೆ ನಿಮಗೆ ಬೇಕಾದ ಪಾರ್ಕಿಂಗನ್ನು ವ್ಯವಸ್ಥೆ ಮಾಡಬೇಕು. ನನಗೆ ಪೊಲೀಸ್ ಅಧಿಕಾರಿ ಅವರೆಲ್ಲ ಸಹಕಾರ ಮಾಡ್ತಾರೆ, ಒಳ್ಳೆ ಸಹಕಾರ ಮಾಡ್ತಾರೆ. ಅಂದರೆ ನನಗೆ ಉಪದ್ರವ ಮಾಡೋದಿಲ್ಲ. ನೀವು ಪಾರ್ಕಿಂಗಿನ ವ್ಯವಸ್ಥೆ ಒಂದು ಮಾಡಿ, ಅದಕ್ಕೆ ಬೇಕಾಗಿ ನಾವು ಪಂಚಾಯಿತಿ ಮತ್ತು ನಮ್ಮ ಪಟ್ಟಣರು ಅವರಿಗೆ ಮತ್ತು ಪೊಲೀಸ್ ಅಧಿಕಾರಿ ಎಲ್ಲರಿಗೆ ನಾವು ಅದನ್ನು ಮನವಿ ಕೊಡ್ತೇವೆ. ಎಲ್ಲರ ಸಹಕಾರ ನಮಗೆ ಬೇಕು ಅಂತ ತಮ್ಮಲ್ಲಿ ಎಲ್ಲರ ಹತ್ರ ಕೇಳ್ತಾ ಇದ್ದೇವೆ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕಡೆ, ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆಯ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ, 1 ಗಂಟೆ, 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕಡೆ ಹೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಟ್ಲ ಅದಕ್ಕೆ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು. ಇತ್ತೆ ನೆಟ್ ಐಶ್ವರ್ಯುಲ್ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ನೆಗ್ಲೆ ಮೂರು ಬಾರಿ.